ನಿಮಗೆ ಆಗಿರುವ ತೊಂದರೆಗೆ ಹೆಸರು ಬೇಬಿ ಬ್ಲೂಸ್, ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್. 8-9 ವೆರೈಟಿ ಇದೆ ಡಿಪ್ರೆಷನ್ನು. 8-9 ವೆರೈಟಿಗಳಲ್ಲಿ ಕಾಮನ್ ಆಗಿ ಸಿಂಪ್ಟಮ್ಸು ಒಂದೇ ಇರುತ್ತೆ. ಹೆಂಗಸರಲ್ಲಿ ಸಾಧಾರಣವಾಗಿ ಈ ಬಸುರು ಆಗೋದು, ಮಕ್ಕಳು ಹಿಡಿಯೋದು, ಹೆಣದ ಮಕ್ಕಳನ್ನು ಸಾಕಿ ಆ ಮಕ್ಕಳನ್ನು ಸಲಗೋದು, ಇದು ಒಂದು ಕುತೂಹಲ ಹೆಂಗಸರಿಗೆ. ಗಂಡಸರಿಗಿನ್ನ ಮಕ್ಕಳು ಅಂದರೆ ಜೀವ. ಹೆಣ್ಣು ಮಕ್ಕಳಿಗೆ ಮಕ್ಕಳು ನನ್ನ ಹೊಟ್ಟೆಯಲ್ಲಿ ನನ್ನ ಗರ್ಭದಲ್ಲಿ ಜನಿಸಿದೆ ಹಾಗೆ ಅಂತ ಕೇಳಿದ ತಕ್ಷಣ ಅತಿ 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 ಕುತೂಹಲ, ಸಂತೋಷ, ಆನಂದ ಅದನ್ನು ತಡೆಯೋಕ್ಕಾಗೋದಿಲ್ಲ ಹೆಂಗಸರಿಗೆ. ಯಾವುದುವೇ ಮಿತಿಗೆ ಮೀರಿ ಹೋದರೆ ವಿಪರೀತನ ನಾವು ಖಂಡಿತವಾಗಲೂ ನೋಡಬೇಕಾಗತ್ತೆ. ಯಾರಿಗೆ ಮನಸ್ಸಿನ ದುರ್ಬಲತೆ, ಮೋಟಾರ್ ಸೆನ್ಸಾರ್ಸ್, ನ್ಯೂರಾನ್ ಸೆಲ್ಸ್, ಮೆದುಳಲ್ಲಿರುವ ನರಗಳು, ಸಣ್ಣ ಸಣ್ಣ ನರಗಳು, ಕಣ್ಣಿಗೆ ಕಾಣದೇ ಇರೋ ನರಗಳು, ನ್ಯೂರಾನ್ ಸೆಲ್ಲುಗಳು ಅವುಗಳಲ್ಲಿ ಫಾರ್ಮೇಷನ್ ಆಗಿದೆ, ಅವುಗಳಿಂದ ನರಗಳಾಗಿದೆ. ಈ ಮೋಟಾರ್ ಸೆನ್ಸಾರ್ಗಳು ನಿಮ್ಮ ಮನಸ್ಸು ಮತ್ತು ನಿಮ್ಮ ಮೆದುಳು ಮತ್ತು ನಿಮ್ಮ ದೇಹದಲ್ಲಿರುವ ಪಾರ್ಟು, ಪ್ರತಿಯೊಂದು ಅಂಗ ಅದನ್ನು ಕನೆಕ್ಟ್ ಮಾಡುತ್ತೆ. ಮೋಟಾರ್ ಸೆನ್ಸಾರ್ಸ್. ಮತ್ತು ದೇಹದಲ್ಲಿ 108 ಗ್ರಂಥಿಗಳಿದೆ. ಆ 108 ಗ್ರಂಥಿಗಳು ದೇಹದಲ್ಲಿರುವ ಪ್ರತಿಯೊಂದು ಅಂಗಗಳಿಗೆ ಕನೆಕ್ಟ್ ಆಗಿದೆ. ಹೆಣ್ಣು ಮಕ್ಕಳಿಗೆ ಈಸ್ಟ್ರೋಜನ್ ಹಾಗೆ ಅಂತನೋ ಒಂದು ಹಾರ್ಮೋನ್ ಸೆಕ್ರೆಷನ್ ಆಗುತ್ತೆ. ಗಂಡಸರಿಗೆ ಆಂಡ್ರೋಜನ್, ಹೆಂಗಸರಿಗೆ ಈಸ್ಟ್ರೋಜನ್. ಈ ಥರ ಬೇಕಷ್ಟು ಹಾರ್ಮೋನ್ಗಳು, ಕೆಮಿಕಲ್ಗಳು, ರಸಗಳು, ಜ್ಯೂಸ್ಗಳು ಪ್ರೊಡಕ್ಷನ್ ಆಗುತ್ತೆ ನಮ್ಮ ದೇಹದಲ್ಲಿ. ಅದು ಹೆಣ್ಣಾಗಲಿ ಗಂಡಾಗಲಿ. ಡೆಲಿವರಿ ಆಗಿದ ಕೂಡಲೇ ಹೆಂಗಸರಿಗೆ ದೇಹದಲ್ಲಿರುವ ಗ್ರಂಥಿಗಳ ಹಾರ್ಮೋನ್ ಪ್ರೊಡಕ್ಷನ್ ವ್ಯಾರಿ ಆಗುತ್ತೆ. ಆ ಹಾರ್ಮೋನ್ ಪ್ರೊಡಕ್ಷನ್ ವ್ಯಾರಿ ಆದಾಗ, ನಿಮ್ಮ ಮೋಟಾರ್ ಸೆನ್ಸಾರ್ಸ್ ವೀಕ್ ಆಗಿದ್ದಾಗ, ನ್ಯೂರಾನ್ ಸೆಲ್ಲುಗಳು ಫಾರ್ಮೇಷನ್ ಸರಿಯಿಲ್ಲದೆ ಹೋದಾಗ, ಅಥವಾ ಸಣ್ಣ ವಯಸ್ಸಿಂದನೇ ಸೈಕಿಕ್ ಆಗಿ ಮಕ್ಕಳು ಬೆಳೆದಿರ್ತಾರೆ, ಅವರಿಗೆ ಈ ಥರ ಡೆಲಿವರಿ ಟೈಮಲ್ಲಿ ಈ ಥರ ತೊಂದರೆ ಬರೋ ಚಾನ್ಸಸ್ಸು ಜಾಸ್ತಿ. ಇಲ್ಲಿ 2 ಥರ ಇದೆ. ಒಂದು ಪ್ರೆಗ್ನೆಂಟ್ ಆದಾಗ ಬರುತ್ತೆ, ಇನ್ನೊಂದು ಡೆಲಿವರಿ ಆದಾಗ ಬರುತ್ತೆ. ಪ್ರೀ ಪಾರ್ಟಮ್ ಡಿಪ್ರೆಷನ್ ಅಂತ ಹೆಸರು. ಪ್ರೆಗ್ನೆಂಟ್ ಪೀರಿಯಡಲ್ಲಿ ಬರುವ ಡಿಪ್ರೆಷನ್ಗೆ. ಡೆಲಿವರಿ ಆದ ಮೇಲೆ ಬರುವ ಡಿಪ್ರೆಷನ್ಗೆ ಪೋಸ್ಟ್ ಪಾರ್ಟಮ್ ಹಾಗೆ ಅಂತ ಹೆಸರು. ಇದರಲ್ಲಿ ಯಾವುದೇ ಇದ್ರೂ ಕೂಡ ಸಿಂಪ್ಟಮ್ಗಳು ಕಾಮ್ ಆಗಿರುತ್ತೆ. ಮೂಡ್ ಸ್ವಿಂಗಿಂಗ್, ಒಂದು ಟೈಮಲ್ಲಿದ್ದಾಗೆ ಇನ್ನೊಂದು ಟೈಮಲ್ಲಿ ಮೂಡು ಇರಲ್ಲ. ದುಃಖ, ಅಳು, ಬೇಸರ, ನೋವು, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಕೊರತೆ. ನಾನು ಸರಿಯಾದ ತಾಯಾಗಿ ನನ್ನ ಮಗುವನ್ನು ಸಾಕಬಲ್ಲಲ, ಮಗು ಹುಟ್ಟಿದ ಮೇಲೆ ನನ್ನ ಮೇಲೆ ಗಂಡ ತೋರಿಸುವ ಪ್ರೀತಿಯನ್ನು ಸರಿಯಾಗಿ ತೋರಿಸ್ತಾರ, ಅವರು ಇದನ್ನು ಮುಂದೆ ಕಂಟಿನ್ಯೂ ಮಾಡ್ತಾರ, ಈ ಥರ ಅನುಮಾನಗಳು ಸೃಷ್ಟಿಯಾಗುತ್ತೆ ಹೆಂಗಸರಿಗೆ. ಸಾಧಾರಣವಾದ ಮನುಷ್ಯರಿಗೂ ಡಿಪ್ರೆಷನ್ ಬಂದಿರೋರಿಗೂ ಏನು ವ್ಯತ್ಯಾಸ ಅಂದರೆ, ಸಾಧಾರಣವಾದ ಮನುಷ್ಯನಿಗೂ ಕೂಡ ಭಯ, ಭೀತಿ, ಆತಂಕ ಇತ್ಯಾದಿ ಇದೆ. ಒಂದು ಸಣ್ಣ ಇರುವೆಗಿದೆ ಭಯ, ಭೀತಿ, ಆತಂಕ. ಕಣ್ಣಿಗೆ ಕಾಣದೇ ಇರುವ ಒಂದು ಸೊಳ್ಳೆಗಿದೆ. ಆ ಭಯ, ಭೀತಿ ಇರೋದ್ರಿಂದಲೇ ಮನುಷ್ಯ ತನ್ನ ತಾನು ಕಾಪಾಡ್ಕೊತಾನ. ಅದೇ ರೀತಿ ಮನಸ್ಸು ಆರೋಗ್ಯವಾಗಿರೋ ವ್ಯಕ್ತಿಗಳಿಗೂ, ಮನಸ್ಸು ಏರುಪೇರು ಆಗಿರುವ ಮಾನಸಿಕ ಒತ್ತಡ ಇರುವ ವ್ಯಕ್ತಿಗಳಿಗೂ ಕೂಡ ಈ ಭಯ, ಭೀತಿ, ಆತಂಕ ಇದು ಕಾಮನ್ನು. ಆದರೆ ಸಾಧಾರಣವಾಗಿರೋ ವ್ಯಕ್ತಿಗಳಿಗೆ ಭಯ, ಭೀತಿ, ಆತಂಕ ಬಂದು ಸ್ವಲ್ಪ ಸಮಯದಲ್ಲಿ ಹೊಟ್ಟೋಗುತ್ತೆ.
ಅವರು ಬೇರೆ ಕೆಲಸಗಳನ್ನು ಮಾಡಬಹುದು. ಆದರೆ ಮಾನಸಿಕ ಒತ್ತಡಕ್ಕೆ ಒಳಪಟ್ಟ ವ್ಯಕ್ತಿಗಳಿಗೆ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ತನ್ನ ಮಗುವನ್ನು ತನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗತ್ತೆ ಇಲ್ಲ ಅಂತನೋ ಭಯ ಬಂದ್ಬಿಡುತ್ತೆ. ಆ ಮಗು ಹೊಟ್ಟೆ ಹಸಿವಿಗೆ ಹಾಲು ಕೇಳುತ್ತೆ. ಮಗುವನ್ನ ಮಡಿಲಿ ಮಲಗಿಸ್ಕೊಂಡು ಹಾಲು ಕೊಡೋ ಚೈತನ್ಯವನ್ನು ಕಳ್ಕೊತಾರೆ. ಮಕ್ಕಳು ಎದ್ದಿರುತ್ತೆ, ಅದನ್ನು ತೂಗಬೇಕು, ತಿರುಗಿ ನಿದ್ದೆ ಮಾಡಿಸ್ಬೇಕು ಅಂತನ್ನೋ ಪರಿಜ್ಞಾನ ಹೊಟ್ಟೋಗುತ್ತೆ. ಮಕ್ಕಳ ಮೇಲೆ ಬೇಸರ ಬಂದ್ಬಿಡುತ್ತೆ ಕೆಲವೇ ಹೆಂಗಸರಿಗೆ. ನೀವು ಯಾವುದು ಹೆದರ್ಕೋಬೇಡಿ, ಸಿಂಪ್ಟಮ್ಸು ಏನೇನು ಇರಬಹುದು ಅಂತ ಹೇಳ್ತೀನಿ, ಅದು ನಿಮಗೆ ಇರಬೇಕು ಅಂತ ಇಲ್ಲ. ಇದರಲ್ಲಿ ಯಾವುದಾದ್ರು ಕೆಲವು ಇರ್ಬೋದು, ಕೆಲವು ಇಲ್ಲದೇ ಇರಬಹುದು. ಯಾವುದಕ್ಕೂ ಹೆದರ್ಕೋಬೇಡಿ. ನನ್ನ ಹತ್ರ ಬಂದಿದ್ದೀರಾ, ಖಂಡಿತ 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 ಔಷಧಿಗಳು ಇಲ್ಲದೇನೆ ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳುವ ವಿಧಾನಗಳನ್ನು ಹೇಳಿಕೊಡ್ತೀನಿ. 200% ನೀವು ಸರಿಯಾಗ್ತೀರಾ.